ಗೊತ್ತಾಗಿದೆ. ನೋಡ್ರಿ, ಅಭಿವೃದ್ಧಿ ಆಗ್ತಿಲ್ಲ. ನಮ್ಮ ಒಂದೇ ಹೇಳ್ತೀನಲ್ಲ, ಯಾ ಯತೀಂದ್ರೂ ಇಂಪಾರ್ಟೆಂಟ್ ಅಲ್ಲ, ಎಂ ಬಿ ಪಾಟೀಲು ಇಂಪಾರ್ಟೆಂಟ್ ಅಲ್ಲ, ಮತ್ತೊಬ್ಬರು ಇಂಪಾರ್ಟೆಂಟ್ ಅಲ್ಲ. ಸಿದ್ದರಾಮಯ್ಯನವರು ಸ್ವತಃ ಹೇಳಿದಾರ, ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತಾರೆ ಅದು ಅಂತಿಮ ಅಂತ ಹೇಳಿದಾರೆ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತಾರೆ ಅಂತ ಹೇಳಿದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಈಸ್ ಸುಪ್ರೀಂ. ಸೊ ಹೀಗಾಗಿ ಆ ಸ್ಟೇಟ್ಮೆಂಟ್ನು ಕೂಡ ಯತೀಂದ್ರವ್ರದಿರಲಿ, ಎಂ ಬಿ ಪಾಟೀಲ್ದು ದೇರ್ ಇಸ್ ನೋ ಮೀನಿಂಗ್, ಅದಕ್ಕೇನೂ ಅರ್ಥ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಸಹ ಏನು ಹೇಳ್ತಾರೆ ಅದು ಫೈನಲ್. ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು, ಸ್ವತಃ ಸಿದ್ದರಾಮಯ್ಯನವ್ರು ಹೇಳ್ಯಾರ ಹೈಕಮಾಂಡ್ ಏನು ಹೇಳ್ತದೆ ನಾನು ಕೇಳ್ತೀನಿ ಅಂತ ಹೇಳಿ. ಮುಗಿದೋಯ್ತಲ್ಲ, ನಿಮಗೇನು ತೊಂದರೆ ಇದೆ? ಹೇಳಿದ್ರೆ ಮತ್ತೆ ಈಗ ಅವ್ರ ಮಗ ಈ ರೀತಿ ಹೇಳ್ತಾ ಇದ್ದಾರೆ. ಅವ್ರ ಇದು ಮಗ ಕೀಡಾಗಿದೆ. ಅವ್ರ ಮಗ ತಾನು ತಿಳಿದಿದ್ದು ಹೇಳಿದ ನಾನು ಅದು ಅಂದ್ರೆ ಬಿಜೆಪಿ ಹೇಳ್ತಾ ಇದ್ದಾರೆ ಸರ್, ಈಗ ಈ ಬರೀ ಈಗ ಮೊದಲಿಗೆ ಇನ್ನೇನು ಅಧಿವೇಶನ ಮುಗೀತು, ಅಭಿವೃದ್ಧಿ ಕಾಣೋದು ಇಲ್ಲೆಲ್ಲ ಕಾಂಗ್ರೆಸ್ನಲ್ಲಿ. ಕೇವಲ ಏನಾಗ್ಲಿಕ್ಕೆ ಅಂತಂದ್ರೆ ಇವರು ಗದ್ದೆ ಗುದ್ದಾಟದೊಳಗೆ ಕಾಲ ಕಳೀತಾ ಇದ್ದಾರೆ ಅಂತ ಹೇಳಿ BJP ಅವ್ರು ಮೂರು ಮುಖ್ಯಮಂತ್ರಿಗಳನ್ನ ಚೇಂಜ್ ಮಾಡಿದ್ರು. ಒಂದು ದಿವಸ ಯಡಿಯೂರಪ್ಪನ ಪೂರ್ತಿ ಟರ್ಮ್ ಮಾಡಿಕೊಡ್ಲಿಲ್ಲ. ಇವ್ರ ಕಡೆ ನಾವು ಬುದ್ಧಿ ಹಾಸ್ಕೋಬೇಕಾ? ಯಡಿಯೂರಪ್ಪನ ಒಂದು ದಿವಸ ಬಿಟ್ರೆ ಫುಲ್ ಟರ್ಮ್ ಅವ್ರನ್ನ ಬಿಟ್ರ 2 ವರ್ಷಕ್ಕೆ ಮುಗಿಸೇ ಬಿಟ್ರಲ್ಲ. ನಮ್ಗೇನು ಹೇಳ್ತಾರೆ? ನಮ್ಮ ಸಿದ್ದರಾಮಯ್ಯನವರು 5 ವರ್ಷ ಆಗಿ ಈಗ ಮತ್ತೆ 2.5 ವರ್ಷ ಆಗ್ಯದ. ಇದು ನಮ್ಮದು ಇರ್ತಾರಂತ. ಅದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಈಗ ರಾಜ್ಯಾಧ್ಯಕ್ಷ ನಿಮ್ಮ KPCC ರಾಜ್ಯಾಧ್ಯಕ್ಷ ಹೇಳ್ತಾ ಇದ್ದಾರೆ ನಮ್ಮ ಹೈಕಮಾಂಡ್ ಏನಿದ್ರು ಯತೀಂದ್ರ ಅವ್ರಿಗೆ ಅಂತ. ಯಾವ ಮಾತದ ಹೇಳಿದಾರೆ? ಯತೀಂದ್ರವ್ರು ಹೇಗೆ ಹೇಳಿದಾರೆ? ಹೇಳಿದಾರೆ ಹಂಗೆ. ಅಲ್ಲ, ಅವರೇ ಹೈಕಮಾಂಡ್ ಅಂತ ಇದ್ದಾರೆ, ಮತ್ತು ಆ ಹೈಕಮಾಂಡ್ ಹಿಂಗೆ ಹೇಳ್ತಾ ಇದಿಲ್ಲ. ನಮ್ಮ ಹೈಕಮಾಂಡು ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, AICC ಅಧ್ಯಕ್ಷ ಅಂತ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ಯಾರವರು ಹೈಕಮಾಂಡ್. ರಾಜ್ಯದಲ್ಲಿ ಸಂಕ್ರಾಂತಿ ನಂತರ ಬದಲಾವಣೆ, ಯುಗಾದಿ ನಂತರ ಬದಲಾವಣೆ, ಬರೀ ಇದೇ ಆಗ್ತಾ ಇದೆ. ನಿಮ್ಮ ಕೆಲಸ ಅದು, ಮಾಧ್ಯಮದವ್ರು ನಿಮಗೆ ನಿಮ್ಮ ಬರೀ ಸಂಕ್ರಾಂತಿ ಇದು. ಕಾಂಗ್ರೆಸ್ ಶಾಸಕರು ಹೇಳಿದ್ದಾರೆ ಸರ್ ಸಂಕ್ರಾಂತಿ ಈಗ ಶಿವರಾತ್ರಿ ಬರ್ತದೆ, ನಾಳೆ ಶಿವರಾತ್ರಿ ಬರ್ತದೆ. ಅಲ್ಲ, ಅವ್ರಿಗೆ ಸಂಕ್ರಾಂತಿ ಅಂತ ಅವರೇ ನಾಳೆ ಶಿವರಾತ್ರಿ ಕಾಯ್ರಿ, ಒಟ್ಟು ಕಾಯ್ಕೋತ ಹೋಗ್ರಿ, ಮಾಡ್ಕೋತ ಏನ್ ಚೇಂಜಸ್ ಬಿಡ್ರಿ. ಎಲ್ಲ ಬಿಟ್ಕೊಂಡು ರೈಲ್ವೆ ಗಿಲ್ವೇದು ನಿನ್ನೆ ಅಶ್ವಿನಿ ವೈಷ್ಣವ್ ಬೆಟ್ಟ ಬಂದಿವಿ, ಹೇಳಿದಲ್ಲ ಸರ್ ನೀವು. ಅದೆಲ್ಲ ಬಂದು ಮತ್ತೆ ಅದನ್ನ ಬಿಡ್ತೀರಿ. ಹೇಳಿದಲ್ಲ